ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಗ್ರಾಮದ ರೈತರುಗಳನ್ನ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಬೇರೆಲ್ಲ ಏನು GBDA ವ್ಯಾಪ್ತಿಯ ಟೌನ್ಶಿಪ್ ಏನಿದೆ ಆ ವ್ಯಾಪ್ತಿಯ ಬೇರೆಲ್ಲ ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಆಗಿದೆ. ಆದರೆ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ರೆವಿನ್ಯೂ ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಪೆಂಡಿಂಗ್ ಇದೆ. ಕೆಲವು ಟೆಕ್ನಿಕಲ್ ಗ್ರೌಂಡ್ಸಿಂದ ನಿಧಾನ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಆಫೀಸಲ್ಲಿ. ಅದಕ್ಕೋಸ್ಕರ ಸ್ಪೀಡಪ್ ಆಗಿ ನಮಗೆ ಫೈನಲ್ ನೋಟಿಫಿಕೇಶನ್ ಆಗಲಿ ಅಂತ ಮುಖ್ಯಮಂತ್ರಿಗಳನ್ನ ಕೋರೋದಕ್ಕೆ ಅಂತ ನಾವು ಬಂದಿದ್ದೇವೆ. ಈಗಾಗಲೇ ಬಿಡದಿ ಟೌನ್ಶಿಪ್ ವಿರೋಧಿಸಿ JDS ಪಾದಯಾತ್ರೆ ಕೈಗೊಂಡಿದೆ. ಇದ್ರ ಮಧ್ಯೆ ಸರ್ಕಾರ ಕೂಡ ನಾವು ಮಾಡ್ತೀವಿ ಅಂತ ಹೊರಟಿದೆ. ಇನ್ನು ನಿಮ್ದು ಏನು ಸಮಸ್ಯೆ? ನಾವು ಇಲ್ಲೆಲ್ಲರೂ JDSನಲ್ಲಿ ಇದ್ದಾರೆ, ನಾವೆಲ್ಲರೂ ಇಲ್ಲಿ ಬಂದಿರೋದು. ಆದರೆ ನಾವು ಕಳೆದ 20 ವರ್ಷಗಳಿಂದ ಕಾಯ್ಕೊಂಡೇ ಇದ್ದೀವಿ ಟೌನ್ಶಿಪ್ ಆಗುತ್ತೆ ಅಂತ. ನಮ್ಮ ಜನರು ನಾವೆಲ್ಲರೂ ಒಂಥರ ಸಮಾಜಿ ಸ್ಥಿತಿ ಕಲ್ಪಿಲ್ಲ ಅಷ್ಟೇ. ನಾವು ಬೇರೆಲ್ಲ ಆಗ್ಬಿಟ್ಟಿದೆ. ನಮಗೆ ಒಂದು ಮದುವೆ ಮಾಡೋಕ್ಕಾಗ್ತಾಯಿಲ್ಲ, ನಮ್ಮಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ನಾವು ಏನಕ್ಕೂ ಅಪ್ರೂವಲ್ ಕೊಡ್ತಾಯಿಲ್ಲ. ನಮ್ಗೆ ಒಂದು ಪೆಟ್ರೋಲ್ ಬಂಕ್ ಅಪ್ರೂವಲ್ ಕೊಡ್ತಾಯಿಲ್ಲ, ಒಂದು ಹೋಟೆಲ್ ಮಾಡೋಕ್ಕೆ ಅಂತ ಅಪ್ರೂವಲ್ ಕೊಡೋದಿಲ್ಲ, ನಮ್ಮ ಒಂದು ಚೌಟ್ರಿ ಮಾಡೋಕ್ಕೆ ಅಂತ, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡೋದಕ್ಕೆ ಅಂತ ಒಂದು ಅಪ್ರೂವಲ್ ಕೊಡೋದಿಲ್ಲ. ನಮ್ಮದು ಕೇವಲ ಕೃಷಿ ಭೂಮಿ, ರೆಡ್ ಝೋನ್. ನಾವೇನಾದರೂ ಪ್ರಾಜೆಕ್ಟ್ ಮಾಡೋಕ್ಕೆ ನಮ್ಮ ಭೂಮಿನ ಪ್ಲೆಡ್ಜ್ ಮಾಡೋಕೆ ಹೋದರೆ ಎಕರೆಗೆ 1 ಲಕ್ಷ ಮಾತ್ರ ಲೋನ್ ಕೊಡ್ತಾರೆ. ಬೇರೆ ಪಕ್ಕದ ಊರುಗಳಲ್ಲಿ ಅಲ್ಲಿಂದ ಬಂದರೆ 2 ಕೋಟಿ ರೂಪಾಯಿ ಲೋನ್ ಕೊಡ್ತಾರೆ, ನಮಗೆ ಮಾತ್ರ ಎಕರೆಗೆ 1 ಲಕ್ಷ ಮಾತ್ರ ಲೋನ್ ಕೊಡ್ತಾರೆ. ಅದು ಎಲ್ಲ ಸಮಸ್ಯೆ ಇದೆ. ನಮ್ಮ ರೆಡ್ ಝೋನ್ ಆಗಿರೋದ್ರಿಂದ ಅದೊಂದು ಸಮಸ್ಯೆ ಇದೆ. ಕೃಷಿಭಾವತಿ ನೀರಲ್ಲಿ ನಾವು ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ. ರೈತರೆಲ್ಲರೂ ಹೇಳ್ತಾರೆ ನಿಜ ವ್ಯವಸಾಯ ಮಾಡ್ತೀವಿ ಅಂತ, ಆದರೆ ತೆಂಗಲ್ಲಿ ನಮ್ಮಲ್ಲಿ ಇಳುವರಿನೇ ಇಲ್ಲ. ನಮ್ದು 6 ಎಕರೆ ತೆಂಗಿನ ತೋಟ, ಅದರಲ್ಲಿ ಇಳುವರಿನೇ ಇಲ್ಲ. ಕಳೆದ 20 ವರ್ಷಗಳಿಂದ ನೀರು ಪುರೋಟ ಆಗ್ತಾ ಎಲ್ರಿಗೂ ಇಳುವರಿ ಕಡಿಮೆ ಆಗ್ತದೆ. ಅದು ಎಲ್ರಿಗೂ ಗೊತ್ತಿರೋದೆ. ಗ್ರೀನ್ ಕಾಣುತ್ತೆ ಅಷ್ಟೇ, ಅಲ್ಲಿ ಟ್ಯಾಂಕ್ ಮೇಲೆ ನಿಂತ್ಕೊಂಡ್ರೆ ಗ್ರೀನರಿ ಕಾಣುತ್ತೆ, ಆದರೆ ವಸ್ತುಸ್ಥಿತಿನೇ ಬೇರೆ ಇದೆ. ಇಳುವರಿನೇ ಕಡಿಮೆ, ಸೊಳ್ಳೆ ಕಾಟ, ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗಲ್ಲ, ಸ್ಮೆಲ್ಲು. ವೃಷಭಾವತಿ ಕೆರೆನ ಸ್ವಚ್ಛಗೊಳಿಸ್ತೀವಿ ಅಂತ ಕಳೆದ ಎಲ್ಲ ಸರ್ಕಾರಗಳು ಹೇಳ್ಕೊಂಡೇ ಬಂದಿದೆ. ಟೆಂಡರ್ ಆಗುತ್ತೆ, ಆಮೇಲೆ ನಿಂತ್ಕೊಳ್ಳುತ್ತೆ, ಅದೆಲ್ಲ ಸಮಸ್ಯೆ ಇದೆ. ಸೊ ನಾವು ಅದಕ್ಕೆ ಅಲ್ಲಿ ವ್ಯವಸಾಯ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ, ಕಾರ್ಮಿಕರ ಕೊರತೆ ಇದೆ. ಅದಕ್ಕೋಸ್ಕರ ನಾವು ಟೌನ್ಶಿಪ್ ಪರ ಇದ್ದೀವಿ. CM ಏನು ಹೇಳಿದ್ರು ನಿಮಗೆ? ನಿಮ್ಮ ಬೇಡಿಕೆಗೆ ಏನು ಮಾಡಿದ್ರು? ಬೇಡಿಕೆಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ, ಮತ್ತೆ ಭೇಟಿ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಅಭಿವೃದ್ಧಿ ಪರ ಇರೋದಕ್ಕೋಸ್ಕರ ನಮ್ಮನ್ನ ಭೇಟಿ ಮಾಡ್ತೀವಿ. ನಾವು ಇಲ್ಲಿ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ಕೆಲವರು ರಾಜಕಾರಣ ಅವರ ಹಿತಾಸಕ್ತಿಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ. ಅದೇ ನಾವು ಯಾವುದೇ ಪಕ್ಷ ಇಲ್ಲ ನಾವಿಲ್ಲ. ಸರ್, ನಿಮ್ಮ 2 ಹಳ್ಳಿಯಲ್ಲಿ ಎಷ್ಟು ಮನೆ ಇದೆ, ಅಂದ್ರೆ ಎಷ್ಟು ರೈತರು ಇದ್ದಾರೆ, ಅದರಲ್ಲಿ ಎಷ್ಟು ಜನರಿಗೆ ಈಗ ಸಮಸ್ಯೆ ಆಗ್ತಿದೆ ಅಂತ? ನಮ್ಮಲ್ಲಿ ಬೈರಮಂಗಲ ಗ್ರಾಮದಲ್ಲಿ ಎಲ್ರಿಗೂ ಸಮಸ್ಯೆ ಆಗ್ತದೆ. ನೀರಿನ ಸಮಸ್ಯೆ ಎಲ್ರಿಗೂ ಇದೆ. ಕೊಳಚೆ ನೀರಿನ ಸಮಸ್ಯೆ ಬೈರಮಂಗಲ ಗ್ರಾಮದ ಹ್ಯಾಮ್ಲೆಟ್ ವಿಲೇಜ್, ಕೋಡಿಹಳ್ಳಿ, ಚೌಕಹಳ್ಳಿ, ಕೆಂಪಶೆಟ್ಟಿ ದೊಡ್ಡಿ, ಕೆಂಪೈನಪಾಳ್ಯ, ಇವೆಲ್ಲವಕ್ಕೂ ನೀರಿನ ಸಮಸ್ಯೆ ಇದೆ. ಬೆಂಗಳೂರಿಂದ ಬರುವಂತ ನೀರು ಕೊಳೆ ನೀರಿಂದನೇ ಹೋರಾಟಗಾರರಲ್ಲಿ ಹೆಚ್ಚಿರುವಂತದ್ದು ಅಂತ ಇದೆ. ಬೈರಮಂಗಲದಲ್ಲಿ ನಾವು ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಕಳೆದ 20 ವರ್ಷಗಳಿಂದ ನಾವು ಪರವಾಗಿದ್ದೇವೆ. ಈಗ 500 ದಿನ ಅಂತ ಏನೋ ಹೋರಾಟ ಇದೆ. ಇದು ನಮ್ಮ ಈ ಹೋರಾಟ, ಪರ ಹೋರಾಟ ನಮ್ದು 20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ಮುಖ್ಯಮಂತ್ರಿಗಳಾದಾಗೂ ಇಲ್ಲ ರೆಡ್ ಝೋನಿಂದ ಕೈ ಬಿಡಿ, ಇಲ್ಲ ಟೌನ್ಶಿಪ್ ಮಾಡಿ ಅಂತ ಎಲ್ಲರನ್ನೂ ಕೋರ್ಕೊತಾ ಇದ್ದೀವಿ. ಆದರೆ ಯಾರು ಇವತ್ತವರೆಗೂ ಮಾಡಿರಲಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ.